ಈ ದೇವರ ದಾಸಮಯ ದಿನಾಚರಣೆ ಸುಭಾಷಗಳನ್ನು ಎಲ್ಲರೂ ಹಾಗೆ ಹೊಂದಿರುವಂಥ ವಚನಗಳನ್ನು ನಾವು ಕಾಣ್ತೀವಿ. ಹಾಗೆ ಉದಾಹರಣೆಗೆ ಏನು ಹೇಳಬೇಕು ಅಂತ ಹೇಳಿದರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುಳಿಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುಣಿಗಳ ಏನೆಂಬೆ ರಾಮನಾಥ ಅಂತೇಳಿ ಹೇಳ್ತಾರೆ. ಅಂದರೆ ಇಳೆ ನಿಮ್ಮ ದಾನ, ಏನು ಯಾರು ದಾನ ಅಲ್ಲ, ಭಗವಂತ ಕೊಟ್ಟದ್ದು ಭೂಮಿ ಮೇಲೆ ಇದ್ದೀವಿ, ನಾವೆಲ್ಲ ಇದ್ದೀವಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೆಳೆ ಸಾಮಾನ್ಯ ಪ್ರಕೃತಿ ಎಲ್ಲ ಬರ್ತಾ ಇರುತ್ತೆ. ಹಾಗೆ ಸುಳಿಸುವ ಗಾಳಿ, ಯಾರಿಗೆ ಏನು ಕೊಡಬೇಕಾದ್ರೆ ಇಲ್ಲ, ಉತ್ತರಗಳನ್ನೆಲ್ಲ ಸೇರಿಕೊಂಡು ಪ್ರತಿ ಒಂದರಲ್ಲಿ ಕೂಡ ಒಂದೊಂದು ಅರ್ಥವನ್ನು ಹುಡುಕಿ ಅದರಲ್ಲಿ, ಅಂದರೆ ಅಂದಿನ ಸಮಾಜದ ಆ ಕಾಲಘಟ್ಟಕ್ಕೆ ಹೊಂದಿಕೊಂಡಂತೆ, ಅಂದಿನ ಸಮಾಜದ ಆ ಕಾಲಘಟ್ಟಕ್ಕೆ ಹೊಂದಿಕೊಂಡಂತೆ ಅವರ ರಚನೆಗಳು ಕೂಡ ಇಂದಿಯೂ ಕೂಡ ಪ್ರಸ್ತುತ ಆಗಿದೆ. ಅವು ಹೀಗಿದ್ರೆ ತುಂಬ ಏನು ರಚನೆಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ, ಸರಿ ಹೇಳಿದಂಗೆ 176 ವಚನಗಳು ಮಾತ್ರ ನಮಗೆ ಲಭ್ಯತೆ ಇದೆ. ಅದರ ಬಗ್ಗೆ ಇನ್ನೂ ಕೂಡ ಅನ್ವೇಷಣೆ ಆಗ್ತಾ ಇದೆ. ಮತ್ತು ಅದನ್ನು ಒಂದು ಸಂಶೋಧನಾ ಇದನ್ನು ಮಾಡಬೇಕು ಅಂತೇಳಿ ಭಾಳ ಹಿಂದಿನ ಸರ್ಕಾರಗಳಲ್ಲಿ, ಈಗ ಮೂರನೇ ಸರ್ಕಾರದಿಂದಲೂ ಒತ್ತಾಯವನ್ನು ಮಾಡ್ತಾ ಇದೆ. ನರಸಿಂಹಯ್ಯನವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿದರೆ ಮೂಲ ಕಾರಣ ಅಂತ ಹೇಳಿದರೆ ದೇವಾಂಗ ಅನ್ನೋದು ಒಂದು ಜನಾಂಗ ನಾವೇನಿದ್ದೀವಿ, ಅವುಗಳೆಲ್ಲ ಇದ್ದೀವಿ, ನಾವೆಲ್ಲ ದೇವರ ಒಂದು ಅಂಗದಲ್ಲಿ, ಅಂದರೆ ಶಿವನ ಮೂರನೇ ಕಣ್ಣಿನಿಂದ ಜನಿಸಿದವರು ಅಂತ ಹೇಳ್ತಾರೆ. ಅವರು ದೇವರ ಮಹರ್ಷಿಗಳು. ಅವರು ದೇವದತ್ತೆ ಮತ್ತು ಅಗ್ನಿದತ್ತೆಯಿಂದ ಇಬ್ಬರು ಕನ್ಯೆಯನ್ನು ವಿವಾಹ ಆಗ್ತಾರೆ. ಅವರಿಂದ ನಾವು ಮುಂದುವರೆದ ಜನಾಂಗಗಳೇ ಆ ದೇವಾಂಗದವರು ಅಂತ ಹೇಳ್ತೀವಿ. ಹಾಗಾಗಿ ಮತ್ತು ಇವರು ಬರೀ ದೇವಾಂಗದವರು ಇದರಲ್ಲಿ ಉದ್ದೇಶಪೂರ್ವಕವಾಗಿ ದೇವಾನುದೇವರಿಗೆ ಉತ್ತರವನ್ನು ಹೇಗೆ ಮಾಡಿಕೊಡಬೇಕು ಅಂತೇಳಿ ಶಿವನ ಸೃಷ್ಟಿಯನ್ನು ಮಾಡ್ತಾರೆ ದೇವನ ಮಾರ್ಗದಿಂದ. ಆ ಕಾರ್ಯದಲ್ಲಿ ಕೂಡ ಅವರು ಕೂಡ ಭಾಳ ಇದಾಗಿರ್ತಾರೆ. ಮತ್ತು ಅವರ ವಿಶೇಷ ಅಂತ ಹೇಳಿದರೆ ಅಲ್ಲಿಂದ ಮುಂದುವರೆದ ಎಂಬುದಾಗಿ ನಮ್ಮ ದಾಸಿಮಯ್ಯನವರ ಬರ್ತಾರೆ. ಇವರು ಜೇಡರ ದಾಸಿಮಯ್ಯ ಅಂತಲೂ ಕೂಡ ಕರೀತಾರೆ. ಹಾಗೆ ಜೇಡರ ದಾಸಿಮಯ್ಯ ಅಂತಲೂ ಕೂಡ ಕರೀತಾರೆ. ಆದ್ಯ ವಚನಕಾರರಾಗಿರ್ತಾರೆ ಇವರು. ಅದು ಇವರು ಮೂಲ ವಚನಗಳಿಗೆ ಯಾರು ಬೇಸನ ಕೊಟ್ಟರು ಅಂತ ಹೇಳಿದರೆ, ಅದು ಬೇಸನ ಕೊಟ್ಟವರು ಅಂದರೆ ಮೂಲವನ್ನು ಕೊಟ್ಟವರು ನಮ್ಮ ದಾಸಿಮಯ್ಯರು. ವಚನಗಳು ನಮ್ಮ ಹೆಸರು ಹೇಳಿದಾಗೆ ಒಂದೊಂದು ಕೂಡ ಯಾರು ಮಾಡ್ತಾ ಇರಲಿಲ್ಲ. ಅಂದರೆ ನಾವು ನಮ್ಮ ಮನೆಗಳಲ್ಲಿ ಒಂದು ದಾಸಿಮಯ್ಯ ಜಯಂತಿ ಗಣಪ ಮೇಲೆ ಪೂಜೆ ಗೀಜೆ ಮಾಡಿಕೊಂಡು ಹಾಗೆ ಇದು ಮಾಡ್ತಾಯಿದ್ರು. ಹಾಗೆ ಇದಕ್ಕೆ ಕಾರಣ ಅಂತೇಳಿ ನಮ್ಮ MD ಲಕ್ಷ್ಮೀನಾರಾಯಣ ಅವರು ಕೂಡ, ಹಾಗೆ ಇವರು ನಮ್ಮ ಯಡಿಯೂರಪ್ಪ ಕೂಡ ಅವರ ಕಾಲದಲ್ಲಿ ಕಾರ್ಯಕ್ರಮವನ್ನು ನೀವು ಮಾಡಿ ಅಂತೇಳಿ ನಮಗೆ ಅದನ್ನು ಒಂದು ಸಂದೇಶವನ್ನು ಕೊಟ್ಟು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವ್ರು ಯಡಿಯೂರಪ್ಪನವರು. ಅವರನ್ನು ಕೂಡ ನಾವು ಹೆಚ್ಚಿಗೆ ನೆನ್ಕೊಳ್ಬೇಕು. ಹಾಗಾಗಿ ಈ ಕಾರ್ಯಕ್ರಮವನ್ನು ನಮಗೆ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಒಂದು ತುಂಬ ಸರಿಯಾದ ನಮ್ಮ ಸ್ಫೂರ್ತಿ ಹೇಳ್ಕೊಂಡು ಬಂದಿರದೆ ಓದುವಂಥ ಅಮೌಂಟು ನಾವು, ಹಾಗಾಗಿ ನಮ್ಮ ಇದೇ ಕಚೇರಿ ಮಟ್ಟದ ಅವ್ರ ಬಗ್ಗೆ ಹೇಳಬೇಕಾದ್ರೆ ನನಗೆ ಅಷ್ಟೇನು ಗೊತ್ತಿಲ್ಲ. ವಚನಗಳಾದಂಥ ವಚನಕಾರರಂತ ಗೊತ್ತು. ಅವರು ವಚನದಿಂದ ಎಲ್ಲ ಜೀವನದ ಅಂಶ ಏನು ಅನ್ನೋದೆಲ್ಲ ನಡೆಸ್ತಿದ್ರು. ಸೊ ಅವರ ಜೀವನ ಅವಧಿಯಲ್ಲಿ 176 ವಚನಗಳು ಬರೆದಿದ್ದಾರೆ. ಸೊ ಶಿವನ ಭಕ್ತರು ಮೇಯ್ನಾಗಿ ನಮ್ಮ ಹಿಮೆ ಮಾದದ ನಮ್ಮ ಯಾದಗಿರಿ ಹುಟ್ಟಿದ್ದು ನಾರ್ತ್ ಕರ್ನಾಟಕ. ನಾನು ಬರೋದು ಅಲ್ಲೇ ಗುಲ್ಬರ್ಗ ಡಿಸ್ಟ್ರಿಕ್ಟಿಂದ. ಸೊ ಅದೊಂದು ದೊಡ್ಡ ಹೆಮ್ಮೆ ಮಾತು. ಇಂಥ ಸರಳೆಲ್ಲ ಹುಟ್ಟಿ ವಚನಗಳು ಹೇಳಿ ಮತ್ತು ಜೀವನದ ಸಾರಾಂಶವನ್ನು ಜನರಿಗೆಲ್ಲ ಪ್ರಚಾರ ಮಾಡಿದ್ದರು ದೇವರ ದಾಸಮಯ್ಯವರು. ಸೊ ಇದೊಂದು ಸಮಾರಂಭ ಮಾಡೋದಕ್ಕೆ ನನಗೂ ಒಂದು ಸರಿ ಅನಿಸುತ್ತೆ. ಯಾಕಂದರೆ ಇಂಥ ಸಡಲ ನೆನೆಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ ನಮಗೆಲ್ಲ. ಮತ್ತು ಅವರು ಹೇಳಿದ ವಚನದ ಪ್ರಕಾರ ಜೀವನ ನಡೆಸಬೇಕು, ಸರಳ ಮತ್ತು ಸಾಧಾರಣ ಜೀವನ ನಡೆಸಬೇಕು ಅಂತ ಅವ್ರ ಮೆಸೇಜ್ ಲೈಫಲ್ಲಿ.